ಭಾಳ ವರ್ಷಗಳ ಕಾಲ ನಾವು ಜನತಾದಳದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರ ಜೊತೆ ಉತ್ತಮವಾದಂಥ ಒಡನಾಟ ಇತ್ತು. ನಾವು ಅವ್ರ ಮನೆಯಲ್ಲಿ ನಾವು ಹೋದಂಥ ಸಂದರ್ಭದಲ್ಲಿ ಅವರ ಕೈಯಿನ ರುಚಿಯನ್ನು ಅನುಭವಿಸಿರ್ತಕ್ಕಂಥವ್ರು. ಪ್ರತಿ ಸಾರಿ ಹೋದಾಗಲೂ ಕೂಡ ನಮಗೆ ಊಟವನ್ನು ಬಡಿಸಿ ನಮಗೆ ಸಾಂತ್ವನವನ್ನು ಹೇಳಿ ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯ ಚರ್ಚೆಗಳನ್ನು ಕೂಡ ನಮ್ಮ ಹತ್ರ ಮಾಡ್ತಾ ಇದ್ದಂಥ ದಿನಗಳನ್ನು ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗ್ತದೆ. ಬಹುಶಃ ಇವತ್ತು ಅವರ ಆ ಒಂದು ಸಾಧನೆ ಅನ್ನೋದಕ್ಕಿಂತ ಬಿಹೈಂಡ್ ಎವರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮೆನ್ ಅಂತಕ್ಕಂಥ ಮಾತಿದೆಯಲ್ಲ, ಆ ಮಾತಿಗೆ ಅವರು ಸಾಕ್ಷಿಯಾಗಿರ್ತಕ್ಕಂಥವ್ರು. ಪ್ರತಿಯೊಬ್ಬ ರಾಜಕಾರಣಿಯ ಕುಟುಂಬದಲ್ಲಿ ಅವರ ಪತ್ನಿಯರು ಬಹುಶಃ ಇದನ್ನು ಪಾಲಿಸಬೇಕು ಅಂತಕ್ಕಂಥದ್ದು. ಯಾಕಂದರೆ ಇವತ್ತು ರಾಜಕಾರಣದಲ್ಲಿ ಜನಗಳ ಅಪೇಕ್ಷೆ ಜಾಸ್ತಿ ಇರ್ತದೆ. ಈ ಅಪೇಕ್ಷೆ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮನೆಗಳಿಗೆ ಬಂದಾಗ ಅವರೇನಾದರೂ ಕೂಡ ನಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರು ಅವರನ್ನು ಸಾಂತ್ವನ ಮಾಡಿ ಅವ್ರಿಗೆ ಊಟ ತಿಂಡಿ ಕಾಫಿ ಟೀ ಕೊಟ್ಟರೆ ಬಹುಶಃ ಅರ್ಧ ಸಮಸ್ಯೆ ನಮಗೆ ಕಡಿಮೆ ಆಗ್ತದೆ. ಆ ದಿಕ್ಕಿನಲ್ಲಿ ಯಶಸ್ವಿಯಾಗಿ ಒಬ್ಬ ಗೃಹಿಣಿಯಾಗಿ ಇವತ್ತು ದೇವೇಗೌಡರಿಗೆ ಅವರ ಆ ಮಟ್ಟಕ್ಕೆ ಏರಲಿಕ್ಕೆ ಪ್ರಮುಖವಾದಂಥ ಕಾರಣಕರ್ತರು ಅಂತ ಹೇಳಿದ್ರೆ ತಪ್ಪಾಗಲಾರದ್ರು. ಇವತ್ತು ನಮಗೆಲ್ಲರಿಗೂ ಕೂಡ ಭಾಳ ನೋವಾಗಿದೆ. ಅವರ ಸಾವಿನಿಂದ ಬಹುಶಃ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ, ಈ ದುಃಖವನ್ನು ಭರಿಸ್ತಕ್ಕಂಥ ಅವರ ಕುಟುಂಬ ವರ್ಗದವರಿಗೆ ಅದರ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ದಯಮಾನ ಅಂತ ಭಗವಂತ ಕರುಣಿಸಲಿ. ಬರೀ ಅವ್ರ ಕುಟುಂಬನೇ ಅಲ್ಲ, ಅವರಿಂದ ಯಾರ್ಯಾರಿಗೆ ಅನುಕೂಲ ಆಗಿದೆ ಅವರ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಆ ಒಂದು ಅವರ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಹೇಳಿ ಕೇಳಲಿಕ್ಕೆ ಇಚ್ಛೆ. ಇಲ್ಲ, ನಾವು ಪಕ್ಷ ಬಿಟ್ಟ ಮೇಲೂ ಕೂಡ ಅನೇಕ ಬಾರಿ ನಮಗೆ ಭೇಟಿಯಾಗಿದ್ದಾರೆ. ಭೇಟಿಯಾದಂಥ ಸಂದರ್ಭದಲ್ಲಿ ಹಿಂದೆ ನಮ್ಮ ಜೊತೆ ಯಾವ ರೀತಿ ಅವರು ಮಾತಾಡ್ತಿದ್ರು ಅದೇ ಭಾವನೆಯನ್ನು ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಬೇರೆ ಅವ್ರ ಕುಟುಂಬದವರೆಲ್ಲರೂ ಕೂಡ ನಮ್ಮ ಬಗ್ಗೆ ಸ್ವಲ್ಪ ಆಕ್ರೋಶವಾಗಿದ್ದರೂ ಕೂಡ ಚೆನ್ನಮ್ಮನವರು ಯಾವ ಸಂದರ್ಭದಲ್ಲಿ ಭೇಟಿಯಾದರೂ ಕೂಡ ಯಾವುದೇ ಮದುವೆ ಮುಂಜಿಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭೇಟಿಯಾದಾಗ ಮೊದಲಿದ್ದಂಥ ಗೌರವವನ್ನು ಇಟ್ಕೊಂಡೇ ನಮ್ಮನ್ನ ಕರೆದು ಮಾತಾಡಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಮಾಡಬೇಕು. ನಾನು ಹೇಳಿದ್ನಲ್ಲ, ಎಲ್ಲ ರಾಜಕಾರಣಿಗಳಿಗೂ ಈ ರೀತಿ ಸೇವೆ ಮಾಡ್ತಕ್ಕಂಥ ಕುಟುಂಬದ ಒಬ್ಬ ಒಡತಿ ಸಿಗಬೇಕು ಅಂತಕ್ಕಂಥದ್ದು ಎಲ್ಲರ ಅಪೇಕ್ಷೆ. ನಾವು ಭಾಳ ವರ್ಷಗಳ ಕಾಲ ನಾವು ಜನತಾದಳದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರ ಜೊತೆ ಉತ್ತಮವಾದಂಥ ಒಡನಾಟ ಇತ್ತು. ನಾವು ಅವ್ರ ಮನೆಯಲ್ಲಿ ನಾವು ಹೋದಂಥ ಸಂದರ್ಭದಲ್ಲಿ ಅವರ ಕೈಯಿನ ರುಚಿಯನ್ನು ಅನುಭವಿಸಿರ್ತಕ್ಕಂಥವ್ರು. ಪ್ರತಿ ಸಾರಿ ಹೋದಾಗಲೂ ಕೂಡ ನಮಗೆ ಊಟವನ್ನು ಬಡಿಸಿ ನಮಗೆ ಸಾಂತ್ವನವನ್ನು ಹೇಳಿ ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯ ಚರ್ಚೆಗಳನ್ನು ಕೂಡ ನಮ್ಮ ಹತ್ರ ಮಾಡ್ತಾ ಇದ್ದಂಥ ದಿನಗಳನ್ನು ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗ್ತದೆ. ಬಹುಶಃ ಇವತ್ತು ಅವರ ಆ ಒಂದು ಸಾಧನೆ ಅನ್ನೋದಕ್ಕಿಂತ ಬಿಹೈಂಡ್ ಎವರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮೆನ್ ಅಂತಕ್ಕಂಥ ಮಾತಿದೆಯಲ್ಲ, ಆ ಮಾತಿಗೆ ಅವರು ಸಾಕ್ಷಿಯಾಗಿರ್ತಕ್ಕಂಥವ್ರು. ಪ್ರತಿಯೊಬ್ಬ ರಾಜಕಾರಣಿಯ ಕುಟುಂಬದಲ್ಲಿ ಅವರ ಪತ್ನಿಯರು ಬಹುಶಃ ಇದನ್ನು ಪಾಲಿಸಬೇಕು ಅಂತಕ್ಕಂಥದ್ದು. ಯಾಕಂದರೆ ಇವತ್ತು ರಾಜಕಾರಣದಲ್ಲಿ ಜನಗಳ ಅಪೇಕ್ಷೆ ಜಾಸ್ತಿ ಇರ್ತದೆ. ಈ ಅಪೇಕ್ಷೆ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮನೆಗಳಿಗೆ ಬಂದಾಗ ಅವರೇನಾದರೂ ಕೂಡ ನಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರು ಅವರನ್ನು ಸಾಂತ್ವನ ಮಾಡಿ ಅವ್ರಿಗೆ ಊಟ ತಿಂಡಿ ಕಾಫಿ ಟೀ ಕೊಟ್ಟರೆ ಬಹುಶಃ ಅರ್ಧ ಸಮಸ್ಯೆ ನಮಗೆ ಕಡಿಮೆ ಆಗ್ತದೆ. ಆ ದಿಕ್ಕಿನಲ್ಲಿ ಯಶಸ್ವಿಯಾಗಿ ಒಬ್ಬ ಗೃಹಿಣಿಯಾಗಿ ಇವತ್ತು ದೇವೇಗೌಡರಿಗೆ ಅವರ ಆ ಮಟ್ಟಕ್ಕೆ ಏರಲಿಕ್ಕೆ ಪ್ರಮುಖವಾದಂಥ ಕಾರಣಕರ್ತರು ಅಂತ ಹೇಳಿದ್ರೆ ತಪ್ಪಾಗಲಾರದ್ರು. ಇವತ್ತು ನಮಗೆಲ್ಲರಿಗೂ ಕೂಡ ಭಾಳ ನೋವಾಗಿದೆ. ಅವರ ಸಾವಿನಿಂದ ಬಹುಶಃ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ, ಈ ದುಃಖವನ್ನು ಭರಿಸ್ತಕ್ಕಂಥ ಅವರ ಕುಟುಂಬ ವರ್ಗದವರಿಗೆ ಅದರ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ದಯಮಾನ ಅಂತ ಭಗವಂತ ಕರುಣಿಸಲಿ. ಬರೀ ಅವ್ರ ಕುಟುಂಬನೇ ಅಲ್ಲ, ಅವರಿಂದ ಯಾರ್ಯಾರಿಗೆ ಅನುಕೂಲ ಆಗಿದೆ ಅವರ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಆ ಒಂದು ಅವರ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಹೇಳಿ ಕೇಳಲಿಕ್ಕೆ ಇಚ್ಛೆ. ಇಲ್ಲ, ನಾವು ಪಕ್ಷ ಬಿಟ್ಟ ಮೇಲೂ ಕೂಡ ಅನೇಕ ಬಾರಿ ನಮಗೆ ಭೇಟಿಯಾಗಿದ್ದಾರೆ. ಭೇಟಿಯಾದಂಥ ಸಂದರ್ಭದಲ್ಲಿ ಹಿಂದೆ ನಮ್ಮ ಜೊತೆ ಯಾವ ರೀತಿ ಅವರು ಮಾತಾಡ್ತಿದ್ರು ಅದೇ ಭಾವನೆಯನ್ನು ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಬೇರೆ ಅವ್ರ ಕುಟುಂಬದವರೆಲ್ಲರೂ ಕೂಡ ನಮ್ಮ ಬಗ್ಗೆ ಸ್ವಲ್ಪ ಆಕ್ರೋಶವಾಗಿದ್ದರೂ ಕೂಡ
ಚೆನ್ನಮ್ಮನವರು ಯಾವ ಸಂದರ್ಭದಲ್ಲಿ ಭೇಟಿಯಾದರೂ ಕೂಡ ಯಾವುದೇ ಮದುವೆ ಮುಂಜಿಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭೇಟಿಯಾದಾಗ ಮೊದಲಿದ್ದಂಥ ಗೌರವವನ್ನು ಇಟ್ಕೊಂಡೇ ನಮ್ಮನ್ನ ಕರೆದು ಮಾತಾಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಮಾಡಬೇಕು. ನಾನು ಹೇಳಿದ್ನಲ್ಲ, ಎಲ್ಲ ರಾಜಕಾರಣಿಗಳಿಗೂ ಈ ರೀತಿ ಸೇವೆ ಮಾಡ್ತಕ್ಕಂಥ ಕುಟುಂಬದ ಒಬ್ಬ ಒಡತಿ ಸಿಗಬೇಕು ಅಂತಕ್ಕಂಥದ್ದು ಎಲ್ಲರ ಅಪೇಕ್ಷೆ.